ಹಾ ಸುಮ್ಮನೆ ಕೂರದ ದೇವ್ರು ಮಾಡಿದ ಕೀಟಲೆ ನೋಡಿ ಕಾಟಿ ಅತ್ತೆ ಮನೆಗೆ ನಾಟಿ ಸೊಸೆಯ ಸುಮ್ನೆ ಕೂರದ ದೇವ್ರು ಮಾಡಿದ ಕೀಟಲೆ ನೋಡಿ ಕಾಟಿ ಅತ್ತೆ ಮನೆಗೆ ನಾಟಿ ಸೊಸೆಯ ದೂಡಿ ಅತ್ತೆ ಒಂದ್ ಕೈ ಸೊಸೆ ಒಂದ್ ಕೈ ದಿನವೂ ಜಗ್ಗಾಟ ರೂಢಿ ಈ ಅತ್ತೆ ಸೊಸೆ ಹೇಳೋದುಂಟೆ ಅತಿಥಿ ಅನ್ನೋ ಸವಲತ್ತನ್ನ ಮಿಸ್ಯೂಸ್ ಮಾಡಿಕೊಂಡು ಪದೇ ಪದೇ ನನ್ನ ತಂಟೆಗೆ ಬರೋದಾಗ್ಲಿ ಕೆಣಕೋದಾಗ್ಲಿ ನನ್ನ ಮಾತಿಗೆ ಎಳೆದಾಗ್ಲಿ ಮಾಡಿದ್ರೆ ಚೆನ್ನಾಗಿರೋದಿಲ್ಲ. ನಿಮ್ಮ ಮಿತಿಲ್ ನೀವು ಇದ್ಬಿಡಿ. ಇರೋದಿಲ್ಲ. ಏನ್ ಮಾಡ್ತೀರಾ? ನಾನು ನಿಮ್ಮನೇಲಿ ಹೇಗಿರ್ಬೇಕು, ಎಷ್ಟು ಮಾತಾಡಬೇಕು ಅಂತ ಯಾವ ಕಂಡೀಷನು ಹಾಕಿರ್ಲಿಲ್ಲ. ನಿಮ್ಮ ತಾಯಿಯವರು ನನ್ನನ್ನು ಈ ಮನೆಗೆ ಕರ್ಕೊಂಬರ್ಬೇಕಾದ್ರೆ ನೀವು ನನ್ನನ್ನು ಯಾವ ಮಾತನ್ನು ತಡೆಯೋ ಆಗಿಲ್ಲ. ಅಷ್ಟೇ ಅಲ್ಲ, ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ. ಇವತ್ತು ನೀವು ಆಫೀಸಿಂದ ಬರೋವರೆಗೂ ಮಾತ್ರ ಅವಕಾಶ. ಆಫೀಸಿಂದ ಬಂದ್ಮೇಲೆ ನಮ್ಮಿಬ್ರು ಮದ್ವೆ ವಿಷಯನ ಪ್ರಸ್ತಾಪ ಮಾಡ್ತೀನಿ. ಇವತ್ ರಾತ್ರಿ ನಿಮ್ಮನೇಲೆ. ಹುಚ್ಚ ನನಗೆ ನಿಮ್ಮನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ. ಇಡಿಸ್ತೀನಿ. ಚಾಲೆಂಜ್ ಮಾಡ್ತೀರಾ? ಕನಸು, ನಿಮ್ಗೆಲ್ಲ ಭ್ರಮೆ. ಎಲ್ಲರೆದ್ರಿಗೂ ನಿಮ್ಗೊಂದು ಗಿಫ್ಟ್ ಕೊಡ್ತೀನಿ. ನಿಮ್ಮನೇಲೆ. ಯಾವುದು ಅಂತ ಗೊತ್ತಲ್ಲ? ಬರೀ ನೆನಪಿಗೆ ಎಷ್ಟು ಗಾಬರಿ ಆದ್ರೆ ಇನ್ನು ನಿಜವಾಗ್ಲೂ ಕೊಟ್ರೆ ಹೇಗಿರುತ್ತೆ? ಇವತ್ತು ರಾತ್ರಿ 8 ಗಂಟೆಗೆ ಎಲ್ಲರೂ ಊಟಕ್ಕೆ ಕೂತಿರುವಾಗ ಎಲ್ಲರ ಮುಂದೆ ಗಿಫ್ಟ್ ಕೊಡ್ತೀನಿ. ತಯಾರಾಗಿರಿ ಮಿಸ್ಟರ್ ಅಭಿರಾಮ್. ಬಾಯ್. ಏನಮ್ಮ ಆ ಗಿಫ್ಟು? ನೀವಿಬ್ರು ಯಾವ ಗಿಫ್ಟ್ ಬಗ್ಗೆ ಮಾತಾಡ್ತಿದ್ದೀರಿ? ಅವ್ರನ್ನೇ ಕೇಳಿ ಅಂಕಲ್, ಹೇಳ್ತಾರೆ. ಅಬ್ಬೇ, ಯಾವ್ದಾವ್ದು ಗಿಫ್ಟು? ಅಪ್ಪ ಅದು ಯಾವ್ದಿಲ್ಲಪ್ಪ. ಆದ್ರೆ ಇವಳು ಟ್ರಾಲ್ ಒಂದು ಹುಡುಗಿ ನಮ್ಮ ಒಳ್ಳೆತನನ ದುರುಪಯೋಗ ಪಡಿಸ್ಕೊಂಡು ನಮ್ಮ ಮನೆಯವ್ರನ್ನೆಲ್ಲ ಎಷ್ಟು ಆಟ ಆಡಿಸ್ತಾ ಇದ್ದಾಳೆ ನೋಡಿ. ಸಾಕ್ಷಿ, ಏನ್ ಮಾಡ್ತಾ ಇದೀಯಾ?
ಏನ್ ಮಾಡ್ತಿದ್ದೀನಕ್ಕ? ನಾಳಿದ್ದು ಇನ್ನೊಂದು ಪರೀಕ್ಷೆ ಇದೆಯಲ್ಲ, ಪ್ರಿಪೇರ್ ಆಗ್ತಿದ್ದೆ. ಅಭಿಗೇನ್ ಹೇಳಿದ್ಯಾ? ಸಂಜೆ ಆಫೀಸಿಂದ ಬಂದ್ಮೇಲೆ ಅದೇನೋ ಗಿಫ್ಟ್ ಕೊಡ್ತೀನಿ ಅಂತ ಧಮಕಿ ಹಾಕಿದ್ಯಂತೆ. ಯಾವುದದು ಗಿಫ್ಟು? ಏನ್ ಗಿಫ್ಟು? ಈ ವಿಷಯ ಇಷ್ಟೊಂದು ಸೀರಿಯಸ್ ಆಗ್ಬಿಟ್ಟಿದ್ಯಾ? ಇಷ್ಟು ಬೇಗ ಅಭಿರಾಮ್ ನಿನ್ನ ಹತ್ರ ಬಂದು ಹೇಳ್ಕೊಂಡ್ರಾ? ನನಗೆ ಹೇಳಿದ್ದು ಅಭಿ ಅಲ್ಲ, ಮಾವ. ಯಾಕೆ ಹೀಗೆಲ್ಲ ಮಾಡ್ತಾ ಇದೀಯ ನೀನು? ಇಷ್ಟು ಸಣ್ಣ ವಿಷಯನ ಯಾಕೆ ಇಷ್ಟೊಂದು ದೊಡ್ಡದು ಮಾಡ್ತಾ ಇದೀಯ ಸಾಕ್ಷಿ? ನೋಡಿದ್ಯಾ ನಿನ್ ಪ್ರಶ್ನೆಲೇ ಇದೆ ಉತ್ತರ. ಯಾವ ವಿಷಯನ ನಾನು ಸಣ್ಣದು ಅನ್ಕೊಂಡು ತಮಾಷೆ ಮಾಡ್ತಿದ್ನೋ ಅದೇ ವಿಷಯನ ಇಟ್ಕೊಂಡು ನೀನು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ. ಅಂದ್ರೆ ಇದ್ರ ಅರ್ಥ ಏನ್ ಹೇಳು? ಒಬ್ರಿಗೆ ಸಣ್ಣ ವಿಷಯ ಅನ್ಸಿದ್ದು ಇನ್ನೊಬ್ರಿಗೆ ದೊಡ್ಡ ವಿಷಯ. ನಿಮ್ಮ ಅತ್ತೆಯವರು ನಮ್ಮ ಅಪ್ಪನ ಬಗ್ಗೆ ಹೀನಾಯವಾಗಿ ಮಾತಾಡಿದ್ದು ನಿನ್ಗೆ ನಿಮ್ಮ ಅತ್ತೆ ಅವ್ರಿಗೆ ಚಿಕ್ಕ ವಿಷಯ ಇರ್ಬೋದು, ಆದ್ರೆ ನನ್ಗೆ ದೊಡ್ಡ ವಿಷಯ. ಸಾಕ್ಷಿ ಪ್ಲೀಸ್, ನನಗೋಸ್ಕರ ಈ ವಿಷಯನ ಇಲ್ಲೇ ಬಿಟ್ಬಿಡು. ನನ್ಗೋಸ್ಕರ ನೀನು ಅಷ್ಟೇ, ನನ್ಗೆ ಹಾಗೆ ಹೇಳ್ಬೇಡ. ಹೋಗ್ಲಿ, ನೀನ್ ಗಿಫ್ಟು ಅಂತ ಹೇಳ್ತಿರೋದು ಯಾವ್ದನ್ನ? ಅಭಿ ಯಾಕೆ ಅಷ್ಟೊಂದು ಹೆದರ್ಕೋತಿರೋದು? ನಾನ್ ಕೊಡೋ ಗಿಫ್ಟ್ ಇಂದ ನಿಮ್ಮ ಅತ್ತೆಯವರು ಡಿಸ್ಟರ್ಬ್ ಆಗ್ತಾರೆ, ಅದಕ್ಕೆ ನಿನ್ ಮೈದುನೂ ಡಿಸ್ಟರ್ಬ್ ಆಗ್ತಾರೆ. ಅದಕ್ಕೆ ನಿಜ ಹೇಳ್ಬೇಕಂದ್ರೆ ಆ ಗಿಫ್ಟ್ನ ನಾನು ಒಂದ್ಸಲ ಕೊಟ್ಟು ನಾನು ಡಿಸ್ಟರ್ಬ್ ಆಗಿದ್ದೀನಿ. ಅದಕ್ಕೆ ನಿನ್ ಮಾತು ನನಗೆ ಅರ್ಥ ಆಗ್ತಾ ಇಲ್ಲ ಸಾಕ್ಷಿ. ನಿಮ್ಮ ಅಕ್ಕ ಅಂತ ನನ್ ಮಾತಿಗೆ ಬೆಲೆ ಕೊಡೋದಿಲ್ವಾ ನೀನು? ನಿನಗ್ ಒಳ್ಳೇದಾಗ್ಲಿ ಅಂತ ನಮ್ಮನೆ ಕರ್ಕೊಂಡ್ ಬಂದು ಇಟ್ಕೊಂಡ್ರೆ ನನ್ನ ವಿರುದ್ಧನೇ ತಿರುಗಿ ಬೀಳ್ತೀಯಾ? ಖಂಡಿತ ಇಲ್ಲಕ್ಕ. ನೀನ್ ಯಾಕೆ ನಾನು ನಿನ್ ವಿರುದ್ಧ ಅನ್ಕೋತೀಯ? ನನ್ಗೆ ಕೋಪ ಇರೋದು ನಿಮ್ಮ ಅತ್ತೆಯವ್ರ ಮೇಲೆ ಮಾತ್ರ. ನಿಜ ಏನ್ ಗೊತ್ತಾ, ನಿಮ್ಮ ಅತ್ತೆಯವ್ರ ಮೇಲೂ ಅಲ್ಲ, ಅವ್ರಿಗೆ ತಾವೊಬ್ರೇ ಸರಿ, ಬೇರೆಯವರೆಲ್ಲ ತಪ್ಪು ಅನ್ನೋ ಅಹಂಕಾರ ಇದೆ. ತಪ್ಪು ಎಲ್ರಿಂದನೂ ಆಗುತ್ತೆ, ಕೆಲವು ಸಲ ಸ್ವತಃ ತಾವೇ ಆಗಿರ್ತಾರೆ, ಇನ್ ಕೆಲವು ಸಲ ಬೇರೆಯವ್ರದ್ದಾಗಿರುತ್ತೆ. ಆದ್ರೂ ತಪ್ಪು ಮಾಡ್ದವ್ರದೇ ತಪ್ಪಾಗಿರುತ್ತೆ. ಒಂದ್ ಸಣ್ಣ ವಿಷಯ ಇಟ್ಕೊಂಡು ಎಷ್ಟು ದೊಡ್ಡದ್ ಮಾಡ್ಬಿಟ್ರು ನಿಮ್ಮ ಅತ್ತೆಯವರು. ಅವ್ರ ತಪ್ಪು ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಸಂದರ್ಭಕ್ಕೆ ಸಿಗಾಕೊಂಡಾಗ ಎಲ್ರೂ ಸುಳ್ಳು ಹೇಳ್ತಾರೆ, ಅದು ಅಪರಾಧ ಅಲ್ಲ, ಅದನ್ನ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಅಂತ ಇಕ್ಕಟ್ಟಿಗೆ ಅವ್ರು ಸಿಗಾಕೊಂಡಾಗ ಅವರು ಸುಳ್ಳು ಹೇಳ್ತಾರೆ, ಅದನ್ನ ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಅದಕ್ಕೋಸ್ಕರ ಈ ಚಾಲೆಂಜ್. ಇವತ್ ರಾತ್ರಿ 8 ಗಂಟೆಗೆ ಅದನ್ನ ಅವ್ರಿಗೆ ಅರ್ಥ ಮಾಡಿಸ್ತೀನಿ. ಮಿಸ್ಟರ್ ಅಭಿರಾಮ್ ಅವರೇ, ಆಗ್ಲೇ ಎಲ್ರ ಹತ್ರನೂ ಹೇಳ್ಕೊಂಡ್ ಬಂದ್ಬಿಟ್ಟಿದ್ದೀರಾ ನಾನು ನಿಮ್ಗೆ ಮಾಡಿರೋ ಸವಾಲನ್ನ. ಪದ್ಮಿನಿ ಅಕ್ಕ ಆಗ್ಲೇ ಬಂದು ನನ್ನ ಹತ್ರ ಜಗಳ ಮಾಡಿದ್ರು. ನಿಜ ಹೇಳ, ನಾನು ಆಗ್ಲೇ ನಿಮ್ಗೆ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ನಾನು ಅವಾಗ ಅಷ್ಟೊಂದು ಸೀರಿಯಸ್ ಆಗಿ ಹೇಳೇ ಇರ್ಲಿಲ್ಲ. ಆದ್ರೆ ಎಲ್ರು ಇಷ್ಟೊಂದು ಸೀರಿಯಸ್ ಆಗಿ ತಗೊಳ್ತಿರೋದು ನೋಡಿದ್ರೆ ಈಗ ಅನಿಸ್ತಿದೆ ಎಲ್ರಿಗೂ ನಿರಾಶೆ ಮಾಡಬಾರ್ದು ಅಂತ. ಎಲ್ರಿಗೋಸ್ಕರನಾದ್ರೂ ಆ ಗಿಫ್ಟ್ ನ ನಿಮ್ಗೆ ಕೊಟ್ಟೆ ಕೊಡ್ತೀನಿ. ಸಾಕ್ಷಿ ಅವರೇ, ಇದೆಲ್ಲ ಚೆನ್ನಾಗಿರೋದಿಲ್ಲ. ಹುಡುಗಿಯಾಗಿ ನಾಚಿಕೆ ಘನತೆ ನಿಮ್ಗಿಲ್ದೇ ಇರಬಹುದು, ಆದ್ರೆ ನನಗಿದೆ. ಮೊದಲೇ ಮನೇಲಿ ಯಾರ ಮನಸ್ಸು ಸರಿ ಇಲ್ಲ, ನೀವು ಬೇರೆ ಏನೋ ಫಜೀತಿ ಮಾಡಬೇಡಿ. ನೋಡಿ, ಇದನ್ನೆಲ್ಲ ತಮಾಷೆಯಾಗಿ ತಗೊಂಡು ಹಗುರವಾಗಿ ತಗೊಂಡು ಮರ್ತು ಬಿಡೋ ಮನೆ ಅಲ್ಲ ಇದು. ಅದ್ ನನಗ್ ಗೊತ್ತು ಡಿಯರ್, ಅದಕ್ಕೆ ಇಷ್ಟೊಂದು ಬಿಲ್ಡಪ್ ಕೊಡ್ತಿರೋದು. ನಿಮ್ ಮನೆಯವ್ರ ಮನ್ಸು, ನಿಮ್ ತಾಯಿಯವ್ರ ಮನ್ಸು ಅಂತ ಬಂದಾಗ ಎಷ್ಟು ಹುಷಾರಾಗ್ತೀರಾ, ಕೇರ್ ಮಾಡ್ತೀರಾ. ಹಾಗೆ ತಾನೇ ಬೇರೆಯವ್ರು ಕೂಡ.
ಕನ್ನಡಿ ಬೇರೆ ಅಲ್ಲ, ಕನ್ನಡಿ ಅಂತ ಮನ್ಸು ಬೇರೆ ಅಲ್ಲ. ಎರಡು ಸೂಕ್ಷ್ಮ, ಎರಡು ರಿಫ್ಲೆಕ್ಟ್ ಆಗುತ್ತವೆ. ಜೋಪಾನವಾಗಿ ಇಟ್ಕೊಂಡ್ರೆ ಎರಡು ಕೆಲ್ಸಕ್ಕೆ ಬರುತ್ತವೆ, ಒಡ್ದಾಕ್ಬಿಟ್ರೆ ಎರಡು ಚುಚ್ಚುತ್ತವೆ. ಒಡ್ದಾಕಿದ್ದೀರಾ ನನ್ನ ಮನ್ಸನ್ನ, ಚುಚ್ಚುತ್ತಿದ್ದೀನಿ, ತಪ್ಪು ನಿಮ್ದು. ಈಗ ಏನಾಯ್ತು ಅಂತ? ಏನೀಗ ಆಗ್ಬಾರ್ದಾಗಿರೋದು? ನಿಮ್ ತಾಯಿಯವ್ರನ್ನೇ ಕೇಳಿ, ಹೇಳ್ತಾರೆ. ಹೇಳಿದ್ನೇ ಹೇಳಿದ್ರೆ ಬೋರಿಂಗ್ ಅನ್ಸುತ್ತೆ. ಇವತ್ ರಾತ್ರಿ 8 ಗಂಟೆಗೆ ಎಲ್ಲರ ಮುಂದೆ ಕೊಡ್ತೀನಿ ಗಿಫ್ಟು. ಬಾಯ್. ನೀವ್ ಹೇಳಿದ್ದೆ ಸರಿ. ಸಾಕ್ಷಿನ ಮನೆಗೆ ಕರ್ಕೊಂಡು ಬಂದು ದೊಡ್ಡ ತಪ್ಪಾಗೋಯ್ತು. ಈಗ ಅತ್ತೆ ವಿರುದ್ಧನೇ ಸೆಡ್ ಹೊಡೆದು ನಿಂತಿದ್ದಾಳೆ. ಎಷ್ಟು ಹೇಳಿದ್ರು ನನ್ನ ಮಾತೇ ಕೇಳ್ತಾ ಇಲ್ಲ. ಏನ್ರಿ ಮಾಡೋದು? ಕತ್ತೆ ಮೈಸು. ಏನ್ ಹೇಳಿದ್ದೆ ನಾನು? ಏನಾದ್ರೂ ಹೆಚ್ಚು ಕಮ್ಮಿ ಆಗತ್ತೆ ಅವಾಗ ನನ್ ಮುಂದೆ ಕಣ್ಣು ಬಾಯಿ ಬಿಟ್ಕೊಂಡು ನಿಂತ್ಕೋತೆ ಅಂತ ಹೇಳಿದ್ದೆ ತಾನೆ? ನೋಡು, ಅದನ್ನೇ ಮಾಡಿದ್ಯಾ ಇವಾಗ. ಆಯ್ತು, ತಪ್ಪಾಗಿದೆ ನನ್ನಿಂದ. ಈಗ ಏನ್ ಮಾಡ್ಬೇಕು ಅಂತ ಹೇಳಿ. ಕರ್ಕೊಂಡು ಹೋಗಿ ವಾಪಸ್ ಅವಳ ಮನೆಗೆ ಬಿಟ್ಬಿಟ್ ಬಾ. ಅವಳಿಗೆ ಅಂತ ಒಂದ್ ಮನೆ ಇದೆ ತಾನೆ? ನಿಮ್ ಚಿಕ್ಕಪ್ಪ ಚಿಕ್ಕಮ್ಮನಿಗೆ ಇರ್ಬೇಕು ಕಾಳಜಿ. ಮಗಳು ಪರೀಕ್ಷೆ ಮುಗಿದ್ಮೇಲೆ ಹೋಗ್ಬೇಕಾಯ್ತು ತೀರ್ಥಯಾತ್ರೆಗೆ. ಅವ್ರಿಗೆ ಹೇಳ್ದಿರೋ ಆತಂಕ ನಿನಗೆ ಯಾಕಬೇಕು? ಆಯ್ತು, ನಾನ್ ತಪ್ಪು ಮಾಡಿದೀನಿ. ಅವಳನ್ನ ಮನೆಗೆ ಕರ್ಕೊಂಡು ಬರಬಾರ್ದಾಗಿತ್ತು. ಆದ್ರೆ ಅವಳನ್ನ ಮನೆಗೆ ಕರ್ಕೊಂಡು ಬರೋಣ ಅಂತ ಹೇಳಿದ್ದು ನಾನಲ್ಲ, ಅತ್ತೇನೆ. ಇರ್ಲಿ ಬಿಡಿ, ಈಗ ಮಾತುಗಳು ಬೇಡ. ಅವಳನ್ನ ಮನೆಗೆ ಕರ್ಕೊಂಡು ಹೋಗಿ ಬಿಡೋಣ ಅಂದ್ರೆ ಅವಳು ಅದಕ್ಕೂ ಒಪ್ಕೋತಾ ಇಲ್ಲ. ನಾನಾಗೆ ಅವಳನ್ನ ಹೋಗು ಅಂತ ಹೇಳೋ ಹಾಗೂ ಇಲ್ಲ. ಯಾಕೆಂದ್ರೆ ಪರೀಕ್ಷೆ ಮುಗಿಯೋವರೆಗೂ ನಮ್ಮನೇಲೆ ಇರ್ಬೇಕು ಅಂತ ಅತ್ತೆ ಆಗ ಹೇಳಿದ್ರು. ಈಗ ಹೋಗು ಅಂತಂದ್ರೆ ಆಡಿರೋ ಮಾತನ್ನ ತಪ್ಪ ಹಾಗೆ ಅತ್ತೆ ಸೋತ್ ಹೋದಾಗೆ ಅಂತ ಹೇಳ್ಬಿಟ್ಟು ಲಾಕ್ ಮಾಡ್ಬಿಟ್ಟಿದ್ದಾಳೆ. ಎಲ್ರೂ ಕೈ ಬಾಯಿನ ಕಟ್ ಹಾಕ್ಬಿಟ್ಟಿದ್ದಾಳೆ. ಅಂದ್ರೆ ಇದಕ್ಕೆ ನೇರವಾಗಿ ಹೋಗ್ಬಾರ್ದು, ಬೇರೆ ಏನಾದ್ರೂ ಉಪಾಯ ಮಾಡ್ಬೇಕು. ಅದಕ್ಕೆ ಹೆಚ್ಚು ಸಮಯನೂ ಇಲ್ಲ ರೀ. ರಾತ್ರಿ 8 ಗಂಟೆಗೆ ಡೆಡ್ಲೈನ್ ಕೊಟ್ಟಿದ್ದಾಳೆ. ಅದೇನೋ ಗಿಫ್ಟ್ ಕೊಡ್ತಾಳಂತೆ. ಏನು ಅಂತ ಕೇಳಿದ್ರೆ ಹೇಳ್ತಾನೆ ಇಲ್ಲ. ಪಾಪ ಅಭಿನು ತುಂಬಾ ಟೆನ್ಷನ್ ಆಗಿದ್ದಾನೆ ರೀ. ಮೊದಲು ಆ ಗಿಫ್ಟ್ ಏನು ಅಂತ ತಿಳ್ಕೋಬೇಕು. ಆಮೇಲೆ ಅದನ್ನ ತಡೆಯೋದಕ್ಕೆ ಏನ್ ಮಾಡ್ಬೇಕು ಅಂತ ನಾನು ಯೋಚಿಸ್ತೀನಿ. ನಾನು ಹೋಗ್ತೀನಿ.
ಅಭಿ ಯಾಕೋ ಟೆನ್ಷನ್ ಅಲ್ಲಿದ್ಯಾ? ಆಫೀಸ್ಗೆ ಹೋಗಲ್ವಾ? ಅಣ್ಣ ಅದು ನೀನಿನ್ನು ಮನೇಲೇ ಇದೆಯಾ? ನಿನಗೆ ಕೆಲಸ ಇಲ್ವಾ? ಇದೆ, ಬೇಕಾದಷ್ಟಿದೆ. ಮನೇಲೆ ಒಂದಷ್ಟು ಇತ್ತು, ಅದಕ್ಕೆ ಉಳ್ಕೋಬೇಕಾಯ್ತು. ನಿನ್ನ ಹತ್ರ ಏನೋ ಕೇಳಬೇಕು ಅಂತ ಬಂದೆ. ಏನು? ಅದೇ ಆ ಸಾಕ್ಷಿ ಏನೋ ನಿನ್ಗೇನೋ ಡೆಡ್ಲೈನ್ ಅಂತ ಏನೋ ಕೊಟ್ಟಿದ್ದಾಳಂತೆ, ರಾತ್ರಿ 8 ಗಂಟೆ ಅಂತ. ನಿನ್ಗೇನೋ ಒಂದು ಗಿಫ್ಟ್ ಬೇರೆ ಕೊಡ್ತಾ ಇದ್ದಾಳಂತೆ, ಏನದು? ಅದು ಅಣ್ಣ ಅದು ಅಭಿ, ಸಾಕ್ಷಿ ನನ್ನ ತಂಗಿ ಅಂದ ಮಾತ್ರಕ್ಕೆ ನಾನು ಅವಳನ್ನ ಸಪೋರ್ಟ್ ಮಾಡ್ತೀನಿ ಅಂತ ನೀನು ಅನ್ಕೋಬೇಡ. ನೀನೇನು ಹೆದರ್ಕೋಬೇಡ. ಆ ಗಿಫ್ಟ್ ಯಾವುದು ಅಂತ ಹೇಳು. ಅದಕ್ಕೆ ಅದು ನನ್ನ ಹತ್ರ ಹೇಳ. ಆ ಗಿಫ್ಟನ್ನ ನಿನ್ಗೆ ಆಲ್ರೆಡಿ ಒಂದ್ಸಲಿ ಕೊಟ್ಟಿದ್ದಾಳಂತೆ. ಎಲ್ಲಿ ಕೊಟ್ಲು? ಎಲ್ಲಿ ಕೊಟ್ಲು ಅಂದ್ರೆ ಮನೆ ಒಳಗಡೆ ಕೊಟ್ಲಾ ಹೊರಗಡೆನೋ ಅಂತ? ಅಥವಾ ಹೆಣ್ಣು ನೋಡಕ್ಕೆ ಅಂತ ಅವ್ರ ಮನೆಗೆ ಹೋಗಿದ್ವಲ್ಲ ಅವಾಗ ಕೊಟ್ಟಿದ್ಲಾ? ಛೇ ಹಾಗೆಲ್ಲ ಇನ್ನು ಎಲ್ಲಿ? ಅಭಿ, ಯಾವಾಗ ಕೊಟ್ಲು ಅಂತ ನಾನು ಕರೆಕ್ಟಾಗಿ ಹೇಳು. ಎಲ್ಲಿಟ್ಟಿದ್ಯಾ ಅದನ್ನ? ಅಣ್ಣ ನನಗೆ ಆಫೀಸ್ಗೆ ಟೈಮ್ ಆಗ್ತಿದೆ, ನಾನು ಹೊರಡ್ತೀನಿ. ಅಭಿ, ಆಫೀಸ್ಗೆ ಹೋಗುವಂತ ಮೊದಲು ಗಿಫ್ಟ್ ತೋರ್ಸು, ಇಲ್ಲ ಗಿಫ್ಟ್ ಯಾವುದು ಅಂತ ಹೇಳು. ಗೊತ್ತಿಲ್ಲ, ಪ್ಲೀಸ್ ನಾನೇನು ಕೇಳಬೇಡಿ, ನಾನು ಹೋಗ್ಬೇಕು, ನಾನು ಬಿಡಿ. ಇಲ್ಲ ಇಲ್ಲ, ಮೊದಲು ನೀನು ಹೇಳು ಆ ಗಿಫ್ಟ್ ಅಂದ್ರೆ ಏನು ಅಂತ. ಭೀ, ಅಕ್ಕ ಬಾವಾ, ಅಭಿ ಅವರೇ ಆವಾಗಲೇ ಆಫೀಸ್ಗೆ ಹೋಗ್ತೀನಿ ಅಂತ ಹೊರಟಿದ್ರಿ, ಇನ್ನೂ ಇಲ್ಲೇ ಇದ್ದೀರಾ? ಸಾಕ್ಷಿ, ಆ ವಿಷಯ ಬಿಡಮ್ಮ. ನೀನು ಅದೇನೋ ಗಿಫ್ಟ್ ಕೊಡ್ತೀನಿ ಅಂತ ಹೇಳ್ದಿಯಲ್ಲ, ನಿನ್ನನ್ನು ಕೇಳಿದ್ರೆ ನೀನು ಅದೇನು ಅಂತ ಹೇಳ್ತಾ ಇಲ್ಲ. ಅವನನ್ನು ಕೇಳ್ತಾ ಇದ್ದೀನಿ, ಅವನು ಹೇಳ್ತಾ ಇಲ್ಲ. ಅವರು ಹೇಳೋದು ಇಲ್ಲ. ಯಾಕೆ ಹೇಳೋದಿಲ್ಲ? ಅಭಿ, ನೀನ್ ಹೇಳು. ಅಣ್ಣ ನೀನು ಸುಮ್ಮನಿರ್ತೀಯಾ? ನನಗೆ ಟೈಮ್ ಆಗ್ತಿದೆ, ನಾನು ಬರ್ತೀನಿ. ಅವ್ರ ಪ್ರಶ್ನೆಗೆ ಉತ್ತರ ಕೊಟ್ಟೋಗಿ. ಅಭಿರಾಮ್ ಅವರೇ, ಹಲೋ. ಅತಿಥಿ ಅನ್ನೋದನ್ನ ಮರಿಬೇಡಿ. ಅಭಿ ಹೇಳು, ಆ ಗಿಫ್ಟ್ ಯಾವುದು? ಬೇಕಾದ್ರೆ ನಾನು ಹೇಳ್ತೀನಿ, ಹೇಳ ಅಭಿರಾಮ್ ಅವರೇ. ರೀ ಅತಿಥಿ. ನೀನು ಹೇಳು ಸಾಕ್ಷಿ. ಅದಕ್ಕೆ ನೀವು ಸುಮ್ಮನೆ ಇರ್ತೀರಾ? ನಾನು ಸುಮ್ಮನೆ ಇರಲ್ಲ ಅಭಿ. ನಿನ್ನನ್ನು ಕೇಳಿದ್ರೆ ನೀನು ಹೇಳ್ತಾ ಇಲ್ಲ, ಅದಕ್ಕೆ ಅವಳು ಹೇಳಿ, ಸುಮ್ಮನೆ ಇರು. ನಾನೇ ಹೇಳ್ತೀನಿ. ಅದು ಪಪ್ಪಿ. ಪಪ್ಪಿನಾ? ಏನೋ ಪಪ್ಪಿನಾ? ಅದೇ ಪ್ರೀತಿಯಿಂದ ಕೊಡ್ತಾರಲ್ಲ ಕೆನ್ನೆಗೆ, ಆ ಪಪ್ಪಿ. ನೀನು ಅದನ್ನ ಅಭಿಗ್ ಕೊಟ್ಟಿಯಾ? ಅಂದ್ರೆ ಕೊಟ್ಟೇ ಬಿಟ್ಟಿಯಾ? ಹೌದು. ಅಯ್ಯೋ ರಾಮ್ ರಾಮ, ನೀನ್ ಯಾಕೆ ಹಾಗೆ ಮಾಡ್ದೆ? ಅದನ್ನ ಮದ್ವೆ ಆದ್ಮೇಲೆ ಗಂಡಂಗ್ ಕೊಡ್ಬೇಕು. ನೀನ್ ಯಾಕೆ ಅಭಿಗ್ ಕೊಟ್ಟೆ? ಅಭಿರಾಮ್ ಅವರು ನನ್ನನ್ನ ಮದ್ವೆ ಆಗ್ತಾರೆ ಅನ್ಕೊಂಡು ಕೊಟ್ಟೆ. ಆಗ್ತಾನೆ ಅಂತ ನೀನೇ ಅನ್ಕೊಂಡ್ಬಿಟ್ರೆ? ಅವನೇನ್ ಹೇಳಿದ್ನಾ? ಪ್ರಾಮಿಸ್ ಮಾಡಿದ್ರು. ಹೌದೇನೋ ಅಭಿ? ಅದಕ್ಕೆ ಇಲ್ಲ, ಅದಕ್ಕೆ ಇವ್ರು ಸುಳ್ಳು ಹೇಳ್ತಿದ್ದಾರೆ. ರೀ, ನಾನು ಯಾವಾಗ ಪ್ರಾಮಿಸ್ ಮಾಡಿದ್ದೆ ನಿಮ್ಗೆ? ನನ್ನ ಕನ್ಸಲ್ಲಿ. ರಾಮ್ ರಾಮ, ಏನೇ ಇಂಥ ಕೆಟ್ಟ ಕನ್ಸೆಲ್ಲ ಬೀಳತ್ತ ನಿನ್ಗೆ? ಅವ್ನ್ ಕನ್ಸಲ್ಲಿ ಪ್ರಾಮಿಸ್ ಮಾಡ್ದ ಅಂತ ನಿಜವಾಗ್ಲೂ ಪಪ್ಪಿ? ಬಿಡ್ತು 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 ಬಿಡ್ತು. ನಿಜವಾಗ್ಲೂ ಅದನ್ನ ಕೊಟ್ಬಿಡ್ತಾರಾ? ಪರೀಕ್ಷೆ ಟೈಮ್ ಅಲ್ವಾ, ನಿದ್ದೆ ಸರಿಯಾಗಿ ಮಾಡಿರ್ಲಿಲ್ಲ. ಯಾವ್ದು ಕನ್ಸೋ ಯಾವ್ದು ನನ್ಸೋ ಗೊತ್ತಾಗ್ಲಿಲ್ಲ. ಅದಕ್ಕೆ ನಿಜವಾಗ್ಲೂ ಪ್ರಾಮಿಸ್ ಮಾಡಿದ್ದಾರೆ ಅನ್ಕೊಂಡು ಪಪ್ಪಿ ಕೊಟ್ಬಿಟ್ಟೆ. ಅಣ್ಣ ಅದಕ್ಕೆ
ನನ್ಗೆ ಆಫೀಸಿಗೆ ಟೈಮ್ ಆಗ್ತಿದೆ, ನಾನು ಹೊರಡ್ತೀನಿ, ನನ್ನ ಬಿಟ್ಬಿಡಿ. ಹೋಗಿ ಆಫೀಸಿಂದ ಬರುವಾಗ ರೆಡಿ ಇರಿ. ಇವತ್ತು ರಾತ್ರಿ 8 ಗಂಟೆಗೆ ಮತ್ತೆ ಕೊಡ್ತೀನಿ ಎಲ್ರ ಮುಂದೆ. ಸಂಜೆ 8 ಗಂಟೆಗೆ ಏನಾದ್ರೂ ಮಾಡಿ ಸಾಕ್ಷಿ ಈ ಮನೇಲೆ ಇಲ್ಲದ ಹಾಗೆ ಮಾಡ್ಬೇಕು. ಮನೇಲಿರಲ್ಲ ಅಂದ್ರೆ ಬೇರೆ ಇನ್ನೆಲ್ಲಿರ್ತಾಳೆ? ಎಲ್ಲಾನ ಇರ್ತಾಳೆ ಹೊರಗಡೆ. ಏನಾದ್ರೂ ಅನಿವಾರ್ಯ ಒದಗ್ ಬಂದು ಆ ತರ ಒಂದು ಎಮರ್ಜೆನ್ಸಿನ ನಾವೇ ಹುಟ್ಟಾಕ್ಬೇಕು.